ಬೇಗ ಊಟ ಬಡಿಸ್ ಬನ್ನಿ. ಬಂದೆ. ಊಟ ಹಾಕೋದು 1 ನಿಮಿಷ ತಡ ಆದ್ರೆ ಅದು ಎಷ್ಟು ಗಲಾಟೆ ಮಾಡ್ತೀರಾ? ಗೌರಿ ತಟ್ಟೆ ಕೊಡು. ಬೇಕಾದ್ರೆ ನೀನೇ ಹೋಗಿ ತಗೊಂಬ ಚಿಕ್ಕಪ್ಪ. ಅಯ್ಯೋ ಏನಿದೆ ಕೈಯೆಲ್ಲ ಸಗಣಿ ಮೆತ್ಕೊಂಡಿದೆ. ಎಲ್ಲ ಸುಳ್ಳು. ನನ್ ತಟ್ಟೆ ಕೊಡೋದಿಲ್ಲ. ನೀ ನನಗೆ ತಟ್ಟೆ ತಂದ್ಕೊಡು, ನಿನ್ ತಟ್ಟೆ ಕೊಡ್ತೀನಿ. ನಾನೇ ನಿನ್ ಜವಾನಿ ಅಲ್ಲ, ಬೇಕಾದ್ರೆ ನೀನೇ ಹೋಗಿ ತಗೊಂಬ. ಸಾಕ್ ಮಾಡೆ. ಅವನು ನಿನ್ ಚಿಕ್ಕಪ್ಪ, ನಿನ್ ತಂದೆ ಸ್ಥಾನದಲ್ಲಿರೋನು. ಸ್ವಲ್ಪ ಮರ್ಯಾದೆ ಇರ್ಲಿ. ಕೇಳಿದ್ಯಾ? ಮರ್ಯಾದೆ 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 ಅಂತ ಮರ್ಯಾದೆ. ಹೋಗಲ್ಲ ಹೋಗ. ಗೌರಿ ಅದ್ಗೆ ಗೌರಿನ ಹೀಗೆಲ್ಲ ನಾ ಚುಡಾಯಿಸಿದ್ರೇನೆ ನನಗೆ ತಿಂದನ ಮೈಗೆ ಹತ್ತೋದು. ನೀವು ಬೇಜಾರ್ ಮಾಡ್ಕೋಬೇಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಹೊಟ್ಟೆಲೆಲ್ಲ ಗಡಬಡ ತಳಮಳ ಸಿಕ್ಕಾಪಟ್ಟೆ ಹಸಿತಾ ಇದೆ. ಬೇಗ ಬಿಡಿಸಿ. ಸಿಡ್ಕ್ ಮೋರೆ ಸಿದ್ದಮ್ಮ ಸಿರ್ ಅನ್ನೋದು ನೋಡು. ಬೆಣ್ಣೆಕಾಯಿ ಸಿಕ್ಕಪ್ಪ ನಿಂಗೆ ತುಂಬಾ ಇಷ್ಟ ಅಲ್ವಾ? ತಿನ್ನು. ಹಾಕೆ ಹಾಕು. ಬೆಣ್ಣೆಕಾಯಿಸು ತುಪ್ಪ, ಗಟ್ಟಿ ಮೊಸರು ಎಲ್ಲ ಹಾಕು. ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಳ್ಳಿ. ಕಾಲ್ ಕೆರ್ಕೊಂಡು ಜಗಳ ಆಡಿ ಊರ್ನವ್ರನ್ನೆಲ್ಲ ಹೊಡೆದು ನನ್ನ ಮಾನ ಮರ್ಯಾದೆ ತೆಗೆಯೋದಕ್ಕೆ ಅವನು ಶಕ್ತಿ ಬಡಿದಾನೆ. ಏಯ್ ಹಾಕೆ ಹಾಕು. ಏನ್ರಿ ಹೇಳ್ತಿದ್ದೀರಾ? ಏನಾಯ್ತು ನಿಮ್ಗೆ? ಸಂತೋಷ ಆಯ್ತು ಕಣೆ ಶಾರದಾ. ನಿನ್ ತಮ್ಮನಿಗೆ ಬುದ್ಧಿ ಹೇಳಿ ಶಿಸ್ತು ನಿಯಮ ಕಲ್ಸ್ಕೊಡಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಇನ್ ಊರ್ನವ್ರು ಹೇಗ್ರಿ ಉದ್ಧಾರ ಮಾಡ್ತೀರಾ? ನಾಳೆಯಿಂದ ನಿಮ್ ಸ್ಕೂಲ್ ಕುರಿಗಳನ್ನು ಕಳಿಸ್ತೀನಿ, ಅವ್ರು ಪಾಠ ಮಾಡಿ ಅಂತ ಕ್ಯಾಕುರ್ಸೋಗಿದ್ರು. ಯಾರಣ್ಣ? ಇದುವರೆಗೆ ಊರಾಚೆ ಪುಂಡಾಟಿಕೆ ನಡೆಸ್ತಿದ್ದೆ ನೀನು. ಈಗ ಜಮೀನ್ದಾರ್ ಮನೆ ಒಳಗ್ ನುಗ್ಗಿ ಹೊಡೆಯೋಷ್ಟು ಧೈರ್ಯ ಬಂತೇನೋ ನಿನಗೆ? ಓಹೋ, ಅವ್ರು ಮಾತ್ರ ಒಬ್ಬ ಡಾಕ್ಟರ್ನ ಹಾಡಾಗ್ಲಿ ಹೇಳ್ಕೊಂಡು ದೌರ್ಜನ್ಯ ಮಾಡ್ತಿದ್ರೆ ಅದು ನೋಡ್ಕೊಂಡು ಸುಮ್ಮನಿರೋಕ್ ಹೇಳ್ತೀಯಾ? ರಾಜ, ನಿನ್ ಪಾಡಿಗೆ ನೀನ್ ಸುಮ್ನೆ ಇರೋದ್ ಬಿಟ್ಟು ಊರಿನ ರಗಳೆ ನಿನಗ್ಯಾಕಪ್ಪ? ಶ್ರೀಮಂತನ ಎದುರು ಹಾಕೊಳ್ಳೋದು ಒಂದೇ, ಹುತ್ತದಲ್ಲಿ ಕೈ ಇಡೋದು ಒಂದೇ. ಈ ಕೆರೆ ಹಾವುಗಳಿಗೆಲ್ಲ ಹೆದರ್ಕೊಳ್ಳೋನಲ್ಲ ನಮ್ ಚಿಕ್ಕಪ್ಪ. ನಾಗರಾವು ಗೊತ್ತಾ? ಹುಚ್ಚು ಬಾಯ್. ಸರಿ ಸರಿ, ಈ ಚಿಕ್ಕ ವಿಷಯನೆಲ್ಲ ಯಾಕೆ ರಾಮಾಯಣ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಅವಮಾನದಿಂದ ನನ್ನ ಹೊಟ್ಟೆ ತುಂಬ ಹೋಗಿದೆ ಕಣೆ. ಆ ಅನ್ನನು ನಿನ್ನ ಮೈದನ್ಗೆ ಬಡಿಸು, ತಿಂದು ಇನ್ನಷ್ಟು ಕೊಬ್ಲಿ. ರಾಜ, ನೀನು ಯಾಕಪ್ಪ ಎದ್ದು ಊಟ ಮಾಡಿ. ನನಗೆ ಹೊಟ್ಟೆ ತುಂಬೋಯ್ತು. ಪಾಪ, ಹಸುವು ಅಂತ ಬಂದ ತನ್ನ ತಿನ್ನೋಕ್ ಮುಂಚೆನೆ ಎಬ್ಸಿ ಓಡಿಸ್ಬಿಟ್ರಲ್ರಿ. ಹೇಳೋದೇನಿದ್ರು ಊಟ ಆದ್ಮೇಲೆ ಇಟ್ಕೋಬಾರ್ದಾಗಿತ್ತ? ರಾಜಣ್ಣ, ಇನ್ನೇನ್ ಗಲಾಟೆ ತನ್ನೋ? ಓ ಏನು? ನಮ್ಮ ಮಗಂಗೆ ಅರ್ಧ ಆಪರೇಷನ್ ನಡೀತಿದ್ದಾಗ್ಲೇ ಜಮೀನ್ದಾರ ಕಡೆ ದಾಂಡಿಗರು ಬಂದು ಪುಂಡಾಟ ಮಾಡಿ ಡಾಕ್ಟರ್ ರಟ್ಟೆ ಹಿಡಿದು ಎಳ್ಕೊಂಡು ಹೋಗ್ಬಿಟ್ರು. ಸಮಯಕ್ಕೆ ಸರಿಯಾಗಿ ನಮ್ ರಾಜ ಬಂದು ಡಾಕ್ಟರ್ನ ಕರ್ಕೊಂಡು ಬರ್ತಿದ್ರೆ ನನ್ನ ಮಗನ ಪ್ರಾಣನೇ ಹೋಗಿರೋದು. ಅದಕ್ಕೆ ಈ ಹಣ್ಣು ಹೂವನ್ನ ರಾಜನ ಕೊಟ್ಟು ಒಂದನೇ ಹೇಳೋಣ ಅಂತ ಬಂದ್ವಿ. ದಯವಿಟ್ಟು ಇದನ್ನ ರಾಜನ ಕೊಟ್ಬಿಡಿ. ರಾಜನಂತ ತಮ್ಮನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ರಿ ಮೇಷ್ಟ್ರೆ. ನಾವು ಬರ್ತೀವಿ. ನಮಸ್ಕಾರ. ಮಣ್ಣಲ್ಲಿರೋ ಮಾಣಿಕ್ಯ ನಮ್ ಚಿಕ್ಕಪ್ಪ ಅಂತ ಊರವ್ರಿಗೆಲ್ಲ ಗೊತ್ತು, ಮನೆಯವ್ರಿಗೆ ಮಾತ್ರ ಗೊತ್ತಿಲ್ಲ. ಕೇಳಿದ್ರೆ 20 ವರ್ಷದಿಂದ ಸಾಕ್ತಿದ್ದೀನಿ ಅಂತ ಜಂಬ ಮಾತ್ರ ಕೊಚ್ಕೋತಾರೆ. ಬಾರ ಊಟಕ್ಕೆ ಬಾರೋ. ನಾನು ಬರಲ್ಲ. ಬರಲ್ಲ ಅಂದ್ರೆ ಈ ಕುರ್ಚಿ ಕೂರ್ಸ್ಬಿಡ್ತೀನಿ ನಿನ್ನ. ಬಾರೋ. ನನಗ್ ಬೇಡ. ಅದೇ ತಿಂತಾನೆ. ಕೋಪದಲ್ಲಿ ನೀವು ದೂರ್ವಾಸರು, ಹಠದಲ್ಲಿ ಅವನು ವಿಶ್ವಾಮಿತ್ರ. ತಪ್ಪು ಮಾಡಿರೋರು ನೀವು. ಒಪ್ಕೊಂಡು ತಿನ್ಸಿ. ತಪ್ಪಾಯ್ತು, ಕ್ಷಮ್ಸಪ್ಪ ರಾಜಪ್ಪ. ಬೇಗ ತಿನ್ಸಪ್ಪ ಶ್ಯಾಮಪ್ಪ.
ತಮ್ಮಂದರ ಅನ್ಯೋನ್ಯತೆಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇಲ್ಲಪ್ಪ. ಚಿಕ್ಕಪ್ಪ, ನಾನು ನಿನ್ ಜೊತೆ ಬರ್ತೀನಿ. ನನ್ ಜೊತೆನಾ? ನೀನ್ ಟ್ರ್ಯಾಕ್ಟರ್ ಕೂತ್ಕೊಂಡು ಊರೆಲ್ಲ ಸುತ್ಬೇಕು ಅಂತ ಆಸೆ ಚಿಕ್ಕಪ್ಪ. ಏಯ್, ನಾನು ಎಲ್ಲೆಲ್ಲೋ ಹೋಗ್ತೀನಿ. ನಾನು ಅಲ್ಲೆಲ್ಲ ಬರ್ತೀನಿ. ಸರಿ ಕೂತ್ಕೋ, ಆಟ ಮಾರಿ. ಥ್ಯಾಂಕ್ ಯು ಚಿಕ್ಕಪ್ಪ.